ಮಾಲ್ನಲ್ಲಿ ಪರಿಚಯ, ಬಳಿಕ ಪ್ರೀತಿ, ಆಮೇಲೆ ಮದುವೆ ಆದ ಕೆಲ ತಿಂಗಳಲ್ಲೇ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದ ಪತಿ ಇವತ್ತು ಬದಲಾಗ್ತಾನೆ, ನಾಳೆ ಬದಲಾಗ್ತಾನೆ ಅಂತ ಹೇಳಿ 2 ವರ್ಷಗಳ ಕಾಲ ಪತ್ನಿ ಕಾದು ಕುಳಿತಿದ್ದಾಳೆ. ಕೊನೆಗೆ ನಾನು ಮುಖ್ಯಾನಾ, ಆನ್ಲೈನ್ ಗೇಮ್ ಮುಖ್ಯಾನಾ ಅಂತ ಕೇಳಿದ್ದಂತಹ ಪತ್ನಿ ಆ ಬಳಿಕ ಹೆಂಡತಿಗಿಂತ ಆನ್ಲೈನ್ ಗೇಮೇ ಮುಖ್ಯ ಅಂತ ಹೇಳಿ ಗಂಡ ಹೇಳಿದ್ದಾನೆ. ಗೋವಿಂದರಾಜು ಆನ್ಲೈನ್ ಚಟಕ್ಕೆ ಬೇಸತ್ತ ಪತ್ನಿ ವಸುಂಧರಾ ದೇವಿ. ಇಂಥ ಗಂಡ ಬೇಡ ಅಂತ ಆಂಧ್ರದ ತವರು ಮನೆಗೆ ಹೋಗಿದ್ದಂತಹ ಪತ್ನಿ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಹಣವನ್ನ ಸೋತು ಮತ್ತೆ ಹೆಂಡತಿಗೆ ಕರೆ ಮಾಡಿದ್ದಾನೆ. ಕೂಡಲೇ ಬೆಂಗಳೂರಿಗೆ ಬಾ ಅಂತ ಹೇಳಿ ಪತ್ನಿಗೆ ಆವಾಜ್ ಹಾಕಿದ್ದಾನೆ. ಇದಕ್ಕೆ ಜಗ್ಗದೆ ಇರೋದಕ್ಕೆ ಪತ್ನಿಯ ಅಶ್ಲೀಲ ಫೋಟೋವನ್ನ ಹಾಕಿ ವಿಕೃತಿ ಮೆರೆದಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿಯ ಅಶ್ಲೀಲ ಫೋಟೋವನ್ನ ಹಾಕಿ ವಿಕೃತಿ ಮೆರೆದಿದ್ದಾನೆ. ಬೇಸತ್ತು ಬೆಂಗಳೂರಿಗೆ ಬಂದು ಪಿಜಿಯಲ್ಲಿದ್ದಂತಹ ಪತ್ನಿಗೆ ಕಿರುಕುಳವನ್ನ ಕೂಡ ಕೊಡ್ತಾ ಇದ್ದಾನೆ. ಗಂಡನ ವಿಕೃತಿಗೆ ಬೇಸತ್ತು ಅಮೃತಹಳ್ಳಿ ಠಾಣೆ ಮೆಟ್ಟಿಲೇರಿದ್ದಾರೆ ಪತ್ನಿ. ಇಂಥ ಗಂಡ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ ಅಂತ ಹೇಳಿ ಬಿಟ್ಟು ತನ್ನ ಪಾಡಿಗೆ ತಾನು ಜೀವನವನ್ನ ಮಾಡ್ಕೊಂಡಿದ್ದಂತಹ ಪತ್ನಿಯ ಮೇಲೆ ಈ ರೀತಿಯಾದಂತಹ ಕ್ರೌರ್ಯ, ಅದು ತನ್ನ ಖಾಸಗಿ ಫೋಟೋವನ್ನ ಹರಿಬಿಟ್ಟಿದ್ದಾನೆ. ತನ್ನ ಹೆಂಡತಿಯ ಖಾಸಗಿ ಫೋಟೋವನ್ನ ಬಿಟ್ಟಿರುವಂತಹ ಇವನು ಒಬ್ಬ ಗಂಡನ ಅಂತ ಹೇಳಿ ಹೆಂಡತಿಯ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕಿದ್ದಾನೆ.